ನಾನು ಚಿಕ್ಕವನಿದ್ದಾಗಿಂದ ಒಂದು ಕನಸು ಕಾಣ್ತಾ ಇದ್ದೆ ಯಾವಾಗಲೂ. ಸೊ ಆ ಟೈಮಲ್ಲಿ ನನಗೆ ನನ್ನದೇ ಆದಂಥ ಒಂದು ಸ್ವಂತ ಜಿಮ್ ಇರಬೇಕು, ನಾನು ದೊಡ್ಡ ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಇಷ್ಟು ಗ್ಯಾಪು ಕೂಡ ನನಗೆ ಬೇಕಾಯಿತು ನಾನು ಒಂದು ಜಿಮ್ ಕಟ್ಟೋದಕ್ಕೋಸ್ಕರ. ಸಕ್ಸಸ್ ಅನ್ನೋದು ಒನ್ ಡೇಲೆಲ್ಲ ಯಾರಿಗೂ ಬರೋದಿಲ್ಲ. ತುಂಬ ಸ್ಯಾಕ್ರಿಫೈಸ್ ಇರಬೇಕು, ಎಷ್ಟೋ ಸ್ಲೀಪ್ಲೆಸ್ ನೈಟ್ ಇರುತ್ತೆ. ಈ ವಿಡಿಯೋ ಮಾಡ್ತಿರೋ ಪರ್ಪಸ್ ಏನು ಅಂತಂದರೆ, ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಹಾಯ್, ದಿಸ್ ಈಸ್ ರಘುವೀರ್, ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆ್ಯಂಡ್ ಆಸಮ್ ಫಿಟ್ನೆಸ್ ಕ್ಲಬ್ ಪ್ರೊಪ್ರೈಟರ್. ನಾನು ಚಿಕ್ಕವನಿದ್ದಾಗಿಂದ ಒಂದು ಕನಸು ಕಾಣ್ತಾ ಇದ್ದೆ ಯಾವಾಗಲೂ. ಹೇಗೆ ಅಂತಂದರೆ, ನಮ್ಮ ಅಣ್ಣ ನನಗೆ ಜಿಮ್ಮಿಗೆ ಕರ್ಕೊಂಡು ಹೋಗೋನು. ಸೊ ಅಲ್ಲೆಲ್ಲ ವರ್ಕೌಟ್ ಮಾಡೋದೆಲ್ಲ ನೋಡ್ತಾ ಇದ್ದೆ, ಆ ಜಿಮ್ ಎಲ್ಲ ನೋಡ್ತಾ ಇದ್ದೆ, ದೊಡ್ಡ ಬಾಡಿ ಬಿಲ್ಡರ್ಸ್ ಎಲ್ಲ ಇದ್ದರು. ಸೊ ಅದೆಲ್ಲ ನೋಡಿ ನಾನು ಸಣ್ಣವನಿದ್ದಾಗ, ಆಲ್ಮೋಸ್ಟ್ ನಾನೊಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದಾಗ ನನಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದವರು. ಸೊ ಆ ಟೈಮಲ್ಲಿ ನನಗೆ ನನ್ನದೇ ಆದಂಥ ಒಂದು ಸ್ವಂತ ಜಿಮ್ ಇರಬೇಕು, ನಾನು ದೊಡ್ಡ ಪ್ರೊಫೆಷ್ನಲ್ ಬಾಡಿ ಬಿಲ್ಡರ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಸೊ ನಾನು 3rd ಸ್ಟ್ಯಾಂಡರ್ಡಿಂದ ಈಗ ನನಗೆ ಏಜ್ 31, ಅಲ್ಲಿದ್ದ ಇಲ್ಲಿಗೆ ಏನು ಗ್ಯಾಪ್ ಇದೆಯಲ್ಲ, ಇಷ್ಟು ಗ್ಯಾಪು ಕೂಡ ನನಗೆ ಬೇಕಾಯಿತು ನಾನು ಒಂದು ಜಿಮ್ ಕಟ್ಟೋದಕ್ಕೋಸ್ಕರ. ಸೊ ನಾನು ಜಿಮ್ ಕಟ್ಟೋದಕ್ಕೆ ನಂತರ ದುಡ್ಡು ಸಮೇತ ಇರಲಿಲ್ಲ. ಅದಕ್ಕೆ ಅಂತಲೇ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ. ಆ ಬಂದಿದ್ದ ದುಡ್ಡಲ್ಲಿ ಕೂಡಿಟ್ಟು ಇವತ್ತಿನ ದಿನ ನಾನು ಜಿಮ್ ಕಟ್ಕೊಂಡಿದ್ದೀನಿ. ಸೊ ನಾನು ಈ ಜಿಮ್ ಕಟ್ಕೊಳ್ಳೋದಕ್ಕೆ ಮತ್ತು ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೆ 21 ವರ್ಷ ಬೇಕಾಯಿತು. ಸಕ್ಸಸ್ ಅನ್ನೋದು ಒನ್ ಡೇಲೆಲ್ಲ ಯಾರಿಗೂ ಬರೋದಿಲ್ಲ. ಸೊ ಅದಕ್ಕೆ ನಾವು ತುಂಬ ಪ್ರಯತ್ನ ಪಡಬೇಕು, ತುಂಬ ಹಾರ್ಡ್ ವರ್ಕ್ ಆಗಬೇಕು, ತುಂಬ ಸ್ಯಾಕ್ರಿಫೈಸ್ ಇರಬೇಕು, ಎಷ್ಟೋ ಸ್ಲೀಪ್ಲೆಸ್ ನೈಟ್ ಇರುತ್ತೆ. ಇದನ್ನೆಲ್ಲ ಇದ್ದರೆ ಮಾತ್ರ ನಾವು ನಮಗೆ ಇರೋ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗೋದು. ಮ್ಯಾನಿಫೆಸ್ಟೇಷನ್ ಮಾಡಿ. ಆ ಮ್ಯಾನಿಫೆಸ್ಟೇಷನ್ ಹೇಗಿರಬೇಕು ಅಂತಂದರೆ, ನಮ್ಮ ಮ್ಯಾನಿಫೆಸ್ಟೇಷನ್ ಡ್ರೀಮು ಫುಲ್ಫಿಲ್ ಆಗೋ ಥರ ಇರಬೇಕು. ಅದಕ್ಕೆ ತಕ್ಕಂಗೆ ತುಂಬ ವರ್ಕ್ ಎಲ್ಲ ಮಾಡಬೇಕಾಗುತ್ತೆ. ಮಾಡಿ ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ. ಥ್ಯಾಂಕ್ ಯು.